ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಬಂದವನ, ಪ್ರಚಾರಕನಾಗಿ ಬೆಳೆದೆ. ಒಂದು ಹಳ್ಳಿಯಿಂದ ಬಂದೆ, ಕುಗ್ರಾಮದಿಂದ ಬಂದೆ. ಬಹಳಷ್ಟು ನನಗೆ ಟೀಕೆಗಳಾದವು. ನಾನು MP ಆಗಿದ್ದಾಗ ಎಲ್ಲ ಟೀಕೆಗಳನ್ನು ಸ್ವೀಕಾರ ಮಾಡಿದ್ದೇನೆ. ಯಾವ ಟೀಕೆಗೂ ನಾನು ಉತ್ತರ ಕೊಡಲಿಲ್ಲ. ನನ್ನ ಕಾರ್ಯವೇ ಉತ್ತರ. ಬಹಳಷ್ಟು ಜನ ಇವತ್ತಿಗೂ ಹೇಳ್ತಾರೆ, ಇವತ್ತು ಹೇಳಿದವರು ಹೇಳಿದ್ರು, ನಿಮ್ಗೆ ಗೊತ್ತಿರಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 15 ವರ್ಷಗಳ ಕಾಲ MP ಆದವ ಯಾರಾದರೂ ಇದ್ರೆ ಇದು ಇವತ್ತಿನವರೆಗೆ ನಳಿನ್ ಕುಮಾರ್ ಕಟೀಲ್. ಇನ್ನು ಯಾರು ಬೇಕಾದ್ರೆ ಆಗ್ಬೋದು. ಇಲ್ಲಿಯವರೆಗೆ ಇತಿಹಾಸ ನಾನೇ ನಿರ್ಮಾಣ ಮಾಡಿದ್ದು. ಅದಕ್ಕಿಂತ ಹೆಚ್ಚು ಸತ್ಯನ್ನ ನನ್ನ ಪರವಾಗಿ ಗಟ್ಟಿಯಾಗಿ ಧ್ವನಿಯಾದವರು ನೀವು. ಬಹಳಷ್ಟು ಜನ ಟೀಕೆ ಮಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 15 ವರ್ಷದಲ್ಲಿ 1,84,000 ಕೋಟಿ ತಂದ ಏಕೈಕ ಸಂಸದ ನಾನೇ. ಆ ಇತಿಹಾಸವು ಇವತ್ತಿನವರೆಗೆ ಯಾರಿಗೂ ಮರೀಲಿಕ್ಕಾಗಲ್ಲ. ಇವತ್ತು ಸ್ಪಷ್ಟಪಡಿಸ್ತೇನೆ. ಮಂಗಳೂರಿಗೆ ಇದು ಗೊತ್ತಿರಬೇಕು. ಸ್ಮಾರ್ಟ್ ಸಿಟಿ ತಂದಿದ್ರೆ ನಾನು. ರಾಷ್ಟ್ರೀಯ ಹೆದ್ದಾರಿ ಇವತ್ತು ಕುಲಶೇಖರ ಕಾರ್ಕಳ ಆದರೆ ನನ್ನಿಂದ. ಇವತ್ತು ಬೆಂಗಳೂರಿಂದ ಮಂಗಳೂರಿಗೆ ಬರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಆದರೆ ನನ್ನಿಂದ. ತಲಪಾಡಿಯಿಂದ ಇವತ್ತು ಹೆಜಮಾಡಿವರೆಗೆ ಆಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ನನ್ನಿಂದ. ಪ್ಲಾಸ್ಟಿಕ್ ಪಾರ್ಕ್ ಆಗಿದ್ರೆ ನನ್ನಿಂದ. ಯಾವ ಏರ್ಪೋರ್ಟ್ ಸೆಕೆಂಡ್ ಅಂಶ ಆಗಿರ್ತಾರೆ ನನ್ನ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ. 3ನೇ SEZ ಆಗಿರ್ತಕ್ಕಂಥ ನಮ್ದು. ಯಾಕೆ ಇದನ್ನು ಹೆಗ್ಗಳಿಕೆ ಅಂತ ಹೇಳ್ತಾ ಇಲ್ಲ. ಇದೆಲ್ಲವೂ ಯಾವುದಕ್ಕೆ ಸಾಕ್ಷಿ ಆಯಿತು ಕೇಳಿದ್ರೆ, ಆ ದೇವರ ಕಾರ್ಯ ಮಾಡಿದ್ರಿಂದ, ದೇವಾನುಗ್ರಹದಿಂದ ಆಗಿದೆ. ಭಗವಂತನ ಕಾರ್ಯವನ್ನು ಮಾಡಿದರೆ ಈ ಅನುಗ್ರಹ ಆಗುತ್ತೆ ಅಂತ ಅನ್ನುವುದಕ್ಕೆ ಸಾಕ್ಷಿ ನಾನು ಅಂತ ಹೇಳ್ತಾ ನನ್ನನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬೆಳೆದೆ. ಜೊತೆಯಾಗಿ ಭಾಸ್ಕರ್ ಚಂದ್ರ ಒಟ್ಟಿಗೆ ಬೆಳೆದೆ. ಅವರು ಹಿಂದೂ ಯುವ ಸೇನೆ ಕಟ್ಟಿ ಬೆಳೆದರು. ನಾನು ಧರ್ಮ ಜಾಗರಣದ ಮುಖಾಂತರ ಹೋದೆ. ಹಿಂದೂ ಜಾಗರಣದ ಕಾರ್ಯವನ್ನು ಮಾಡ್ತಾ ಬೆಳೆದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತೆ ನಾನು ಭಾಸ್ಕರ್ ಚಂದ್ರ ಒಟ್ಟೆ ಆದೆವು. ಇವತ್ತು ಮತ್ತೊಮ್ಮೆ ಶನೀಶ್ವರ ಕ್ಷೇತ್ರದಲ್ಲಿ ಹಿಂದೂ ಯುವ ಸೇನೆ, ಭಾಸ್ಕರ್ ಚಂದ್ರ ಮತ್ತು ಕಾರ್ಯಕರ್ತರ ಜೊತೆ ನನಗೆ ಭಾಗವಹಿಸುವ ಭಾಗ್ಯ ಕೊಟ್ಟಿದ್ದೀರಲ್ಲ, ನಿಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ನವನೀತ್ ಶೆಟ್ಟರಿಗೆ, ಭಾಸ್ಕರ್ ಚಂದ್ರರಿಗೆ, ರಾಮಚಂದ್ರ ಚೌಟ್ರಿಗೆ ಹೇಳ್ತಾ, ಇದಕ್ಕೆ ದುಡಿದಿರ್ತಕ್ಕಂಥ 10 ಜನರನ್ನು ಸ್ಮರಿಸ್ತಾ ನನ್ನ ಕಾರ್ಯಕ್ಕೆ ಮಂಗಳವನ್ನು ಹಾಡ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ.